ಮಲ್ಲೇಶ್ ಗೌಡರು ಹೇಳಿದ್ರು, ನಾನು ಹೇಳಿದೆ. ನಮ್ಮ ಉದ್ದೇಶ ಇದ್ರ ಬಗ್ಗೆ ಇರಲೇ ಇಲ್ಲ. ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ, ಇವತ್ತು ನಾನು ನೋಡಿರಲಿಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ. ನಾನು ಖಂಡಿತವಾಗಿ ಇದ್ರ ಬಗ್ಗೆ ಮಾಡ್ತೇನೆ. ನಾನು ಬಂದಿರೋದೇ ಏನು ಅಂದರೆ, ಇನ್ನು ನಮ್ಗೆ 6 ತಿಂಗಳಿದೆ, ಇದರ ಬಗ್ಗೆ ಸಿದ್ಧತೆಗಳನ್ನು ಮಾಡಬೇಕು, ನಿಮ್ಮ ಸಹಕಾರ ಸಹಯೋಗ ಕೋರಬೇಕು. ಎರಡನೇದಾಗಿ ನಾನು ಹೇಳಿದಾಗೆ ನೀವು ನಮ್ಮ ಜೊತೆಗೆ ಸಹಭಾಗಿತ್ವವನ್ನು ಹೊಂದಬೇಕು ಅನ್ನುವಂಥದ್ದನ್ನು ಕೇಳೋದಕ್ಕೋಸ್ಕರವಾಗಿ ನಾನು ಬಂದದ್ದು ಅಂತಂದ್ರನ್ನ ನಾನು ಭಾಳ ಸ್ಪಷ್ಟವಾಗಿ ಮೊದಲೇ ಹೇಳಿದೆ. ನೀವು ತಡವಾಗಿ ಬಂದ್ರಿ ಅಂತ ಕಾಣುತ್ತೆ. ಇಲ್ಲ ಸರ್, ಆಮೇಲೆ ಇವಾಗ ಏನಂದರೆ ನಾನು ಎಲ್ಲರನ್ನೂ ಸರ್ ಜಿಲ್ಲಾಡಳಿತ ಜೊತೆ ಮೀಟ್ ಮಾಡ್ತಾ ಇದ್ದೀನಿ, ಕೆಲವರು ಹಿರಿಯರನ್ನ ಮೀಟ್ ಮಾಡ್ತಾ ಇದ್ದೀನಿ, ಚೇಂಬರ್ ಆಫ್ ಕಾಮರ್ಸ್ನವ್ರನ್ನ ವೈಯಕ್ತಿಕವಾಗಿ ಮೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವರು ಹಿರಿಯರನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು, ಅವರು ಸಾಹಿತಿಗಳಾಗಿರ್ಬೋದು, ಸಮಾಜದಲ್ಲಿ ಸ್ಥಾನವನ್ನು ಗಳಿಸ್ತಿರ್ತಕ್ಕಂಥವ್ರಾಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅವರಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅಲ್ಲಿ ಹೋಗಿ ಅವ್ರು ಚರ್ಚೆಯನ್ನು ಮಾಡಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತೇನೆ. ಅದಕ್ಕೋಸ್ಕರನೇ ಬಂದಿರೋದು. ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ, ನಾಳೆ ವಿಜಯನಗರದಲ್ಲೂ ಹಿರಿಯರನ್ನ ಭೇಟಿ ಮಾಡ್ತೇನೆ. ಸರ್, 40 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 40 ಕೋಟಿ ಆಯಿತು, ಕಡಿಮೆ ಆಯಿತು ಹೇಳಿದ್ರು ಸರ್. ಈಗ ಎಲ್ಲೋ ಒಂದು ಕಡೆ ಎಷ್ಟು ಜನ ಬರ್ತಾರೆ, ಯಾವ ಥರ ಆಗತ್ತೆ ಸರ್? ಮೊದಲನೇ ಸಮ್ಮೇಳನ ಮಾಡಿದಾಗ 100 ರೂಪಾಯಿ ಖರ್ಚಾಯಿತು, ಕೊನೆಗೆ 1000 ರೂಪಾಯಿಗೆ ಬಂತು, ಲಕ್ಷಕ್ಕೆ ಬಂತು, ಆಮೇಲೆ ಇವಾಗ ಕೋಟಿಗೆ ಬಂದಿದೆ. ಜನ ಪ್ರವಾಹ ಇಷ್ಟು ಜನ ಮುಂಚೆ ಎಲ್ಲಿ ಬಂದಿದ್ರು ಸರ್? ಲಕ್ಷಗಟ್ಟಲೆ ಜನ ಎಲ್ಲಿ ಬಂದರು ಹೇಳಿ ಸರ್? ಹಾವೇರಿಯಲ್ಲಿ ಬಂದಿರತಕ್ಕಂಥದ್ದು ನೋಡಿದ್ವಿ, ಮಂಡ್ಯದಲ್ಲಿ ನೋಡಿದ್ವಿ. ಇಲ್ಲಿ ಜನ ನಿರೀಕ್ಷೆ ಜಾಸ್ತಿ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ವಿ ಸರ್. ಜನ ಬಂದಾಗ ನಾವು ಕೆಲವರಿಗೆ ಮಾತ್ರ ಊಟ ಕೊಡೋದು, ಕೆಲವರಿಗೆ ಊಟ ಕೊಡದೇ ಇರ್ಬೋದು, ಇದು ಇರೋದು ಅನ್ನುವಂಥದ್ದು ಆಗಬಾರ್ದು. ಎರಡನೇದಾಗಿ ಏನೇ ದುಡ್ಡು ಉಳಿದ್ರೂ ಸಹಿತ ಅದು ಬಳ್ಳಾರಿಗೇ ಬರುತ್ತೆ ಸರ್. ಇದೊಂದು ದೊಡ್ಡ ಅವಕಾಶ, ಇದು ನಿಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಬರುತ್ತೆ. ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಸುಧಾರಣೆಗಳಾಗುತ್ತೆ, ಜಿಲ್ಲಾ ಸುಧಾರಣೆ ಆಗುತ್ತೆ. ಹಾಗಾಗಿ ಇನ್ನೊಂದು ಅವಕಾಶ ಬಂದಾಗ ಸರ್, ಇನ್ನೊಂದು ಭಾಳ ಜನಕ್ಕೆ ಇದು ಗೊತ್ತಿದೆಯಲ್ಲ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ದುಡ್ಡು ಕೊಡಲ್ಲ, ಜಿಲ್ಲಾಡಳಿತಕ್ಕೆ ಕೊಡುತ್ತೆ. ಜಿಲ್ಲಾಡಳಿತವರು ಲೆಕ್ಕ ಕೊಡಬೇಕು, ನಾನಲ್ಲ, ಜಿಲ್ಲಾಡಳಿತ ಕೊಡಬೇಕು ಅವರು. ನಾನು ಹೇಳಿದ್ನಲ್ಲ, ಇವಾಗ ಒಂದು ವಾರದ ಕೆಳಗಡೆ 15 ದಿನ ಕೆಳಗಡೆ ಹಾವೇರಿ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಅವರು ಇನ್ನೂ ನಾನು ಕೊಟ್ಟಿಲ್ಲ. ನಾನು ಮಂತ್ರಿಗಳ ಹತ್ರ ಕೇಳ್ತಾ ಇದ್ದೀನಿ, ಹಾವೇರಿ ಮಂತ್ರಿ ಇವರು ಮಂಡ್ಯ ಮಂತ್ರಿಗಳವ್ರ ಹತ್ರ ಕೇಳ್ತಾ ಇದ್ದೀನಿ, ನಮ್ಮ ನಿಬಂಧನೆ ಈ ಥರ ಇದೆ. ಅಂದಾಜು ವೆಚ್ಚ ಪ್ರಸ್ತಾವನೆ ಕೂಡ ಜಿಲ್ಲಾಡಳಿತ ಅಂದಾಜು ನಮ್ಮ ಜೊತೆ ಚರ್ಚೆ ಮಾಡುತ್ತೆ. ಇವ್ರು ಚರ್ಚೆ ಮಾಡಿದಾಗ ಒಂದ್ಸಲ ಹೇಳ್ತಾರೆ. ಈಗ ಆಮೇಲೆ ಸರ್ ಇನ್ನೊಂದು ನೀವೇ ಹೇಳಿದ್ರಿ, ಜನಸಾಮಾನ್ಯರು ಹೇಳ್ತಾರೆ ಸರ್, ಇಲ್ಲಿ 15-20 ಲಕ್ಷ ಜನ ಬರ್ತಾರೆ, ಅಲ್ಲಿ 30 ಲಕ್ಷ ಆಗಿರೋದ್ರಿಂದ ಇಲ್ಲ 30 ಕೋಟಿ ಇರೋದ್ರಿಂದ ಒಂದು 40 ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಂತ ಹೇಳ್ತಾರೆ. ಇವೆಲ್ಲ ಅಂದಾಜು ಸರ್. ಆಮೇಲೆ ಅದಕ್ಕೆ ಹೇಳ್ತಾ ಇರೋದು, ಜಿಲ್ಲಾ ಆಡಳಿತ, ನಾವು ಸಾಹಿತ್ಯ ಪರಿಷತ್ತು ಒಬ್ಬರೇ ಮಾಡಲ್ಲ, ಜಿಲ್ಲಾಡಳಿತ ಒಬ್ಬರೇ ಮಾಡಲ್ಲ. ಜಿಲ್ಲಾಡಳಿತ, ಸಾಹಿತ್ಯ ಪರಿಷತ್ತು, ಆಮೇಲೆ ಸ್ವಾಗತ ಸಮಿತಿಯಲ್ಲಿ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಸೇರಿ ಪಾರದರ್ಶಕವಾಗಿ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು. ನಾನು ಏನು ಹೇಳ್ತಾ ಇರೋದು ಅಂದ್ರೆ ಅಷ್ಟೇ, ನೀವು ಹೇಳಿದಾಗೆ ಸಂಪೂರ್ಣವಾಗಿ ನಾವು ಹೋಗ್ತೇವೆ. ಸರ್ಕಾರ ಸೌಲಭ್ಯ ಪಡೆಯಲಾಗಿದೆ ಕ್ಯಾಬಿನೆಟ್. ಆದರೆ ಸೌಲಭ್ಯಗಳು ಅಂದರೆ ಪ್ರೋಟೋಕಾಲ್ ಸೌಲಭ್ಯಗಳು ಮುಂಚೆ ನಾನು 1994ರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಈ ಸೌಲಭ್ಯ ಇದೆ. ಆ ಸೌಲಭ್ಯದಲ್ಲಿ ಏನಾಯಿತು ಅಂದರೆ ಒಂದು ಶಬ್ದ ಹಾಕಿದ್ರು, ಇವರಿಗೆ ಪ್ರವಾಸದಲ್ಲಿರಬೇಕಾದ್ರೆ ಲಭ್ಯತೆಗೆ ಒಳಪಟ್ಟು ಅಂದರೆ ಸಬ್ಜೆಕ್ಟ್ ಅವೈಲಬಿಲಿಟಿ ಅಂತ. ಅದಾದಾಗ ಅನೇಕರು ಕೊಡ್ತಾನೆ ಇರಲಿಲ್ಲ. ಹಾಗಾಗಿ UR ಅನಂತಮೂರ್ತಿಯವರ ನೇತೃತ್ವದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಆರ್ಡರ್ ವಾಪಸ್ ತೊಗೊಂಬಿಡಿ ಅಂತ ಹೇಳಿದರು. ಆವಾಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SM ಕೃಷ್ಣ ಅವರು ತಪ್ಪಾಗಿದೆ ನಮ್ಮ ಕಡೆಯಿಂದ, ಲಭ್ಯತೆ ಒಳಪಟ್ಟು ಅನ್ನೋಂಥ ಶಬ್ದ ಉಪಯೋಗ ಮಾಡಬಾರ್ದು, ಯಾವ ಅಧಿಕಾರಿ ಉಪಯೋಗ ಮಾಡಿದ್ದಾನೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಆವಾಗ ನಾನು ಇದನ್ನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. ಆವಾಗಿನ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಾಗ ನಾನು ಕೇಳಿದ್ದು ಅಷ್ಟೇ, ನಮಗೆ ಈ ಥರ ಇರ್ತಕ್ಕಂಥ ಆರ್ಡ್ರಲ್ಲಿ ಲಭ್ಯತೆ ಒಳಪಟ್ಟು ಅಂತ ಇರಲ್ಲ, ಅದನ್ನು ಸರಿಪಡಿಸಿ ಮಾಡಿ ಅಂದಾಗ ಅವರು ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಾಗ ನಾನು ನೇರವಾಗಿ ಗಬಕ್ಕಂತ ಹೋಗಿ ತಗೊಳ್ಳಿಲ್ಲ. ನಾನು 16/8/2022ಕ್ಕೆ ಮುಖ್ಯಮಂತ್ರಿಗಳಿಗೆ ಕಾಗದ ಬರದೆ ಇದನ್ನು ಓದ್ಬಿಡ್ತೀನಿ ಸರ್, ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡಿರುವ ಸಚಿವ ದರ್ಜೆ ಸ್ಥಾನಮಾನ ಕುರಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಚಿವ ದರ್ಜೆ ಸ್ಥಾನಮಾನ ನೀಡಿದ್ದು
7 ಕೋಟಿ ಕನ್ನಡಿಗರ ಪ್ರತಿನಿಧಿಸುವ ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪನೆಯಾದ ಕನ್ನಡಿಗ ಕರ್ನಾಟಕದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು ನೀಡಿರುವ ಗೌರವವಾಗಿರುತ್ತದೆ. ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಆಜೀವ ಸದಸ್ಯರು ಸಮಸ್ತ ಕನ್ನಡಿಗರ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಸರ್ಕಾರ ಗೌರವದಿಂದ ಮಾಡ್ತೀನಿ ಅಂತ ಇದೆ. ಇಲ್ಲಿ ನಾನು ನೆಕ್ಸ್ಟ್ ಹೇಳಿದೆ, ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ಯಾರ ಬರೆದಿದ್ದೀನಿ, ಹೇಳ್ಬಿಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈ ಸಂಸ್ಥೆಯ ಹಿರಿಮೆ, ಗೌರವ, ಘನತೆಯನ್ನು ಕಾಪಾಡಲು ಮುಖ್ಯಮಂತ್ರಿಗಳನ್ನು ಅವಶ್ಯಕತೆ ಮತ್ತು ಅನಿವಾರ್ಯವಿದ್ದಾಗ ಭೇಟಿಯಾಗುವ ಮತ್ತು ಅವರೊಂದಿಗೆ ಪತ್ರ ವ್ಯವಹಾರ ಮಾಡುವ ಪರಂಪರೆಯನ್ನು ಹೊಂದಿದ್ದು, ನಾನು ಸಹ ಇದನ್ನೇ ಮುಂದುವರಿಸಲು ನನಗೆ ಹೆಮ್ಮೆನಿಸುತ್ತದೆ. ನಾವು ಹೋಗಿ ಯಾರೂ ಬಾಗ್ಲ ಕಾಯಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಟ್ರಾನ್ಸ್ಫರ್ ಇಟ್ಕೊಂಡು ಹೋಗಲ್ಲ, ಅರ್ಜಿ ಇಟ್ಕೊಂಡು ಹೋಗಲ್ಲ, ಆಮೇಲೆ ಸುಮ್ಮನೆ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಲ್ಲ. ಒಂದು ಪರಂಪರೆ ಇದೆ, ಆ ಪರಂಪರೆಯನ್ನು ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ಇದೆ. ಮುಖ್ಯಮಂತ್ರಿಗಳು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕಾಗದಗಳನ್ನು ತಕ್ಷಣ ಉತ್ತರ ನೀಡುವಂಥ ಪರಂಪರೆ ಹಿನ್ನೆಲೆಯಲ್ಲಿ ನಾನು ತಮಗೆ ಕಾಗದ ಬರೆದಾಗ ತಾವೇ ಉತ್ತರ ನೀಡಿ ಹಿಂದಿನಿಂದ ಬಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನ ಪರಂಪರೆಯನ್ನು ಹಾಗೂ ಗೌರವವನ್ನು ಕಾಪಾಡಬೇಕೆಂದು ಅತ್ಯಂತ ವಿನಯದಿಂದ ಕೋರುತ್ತೇನೆ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಅತ್ಯಂತ ವಿನಯದಿಂದ ತಾವು ನೀಡಿದ ಸ್ಥಾನಮಾನ ನನ್ನ ಅವಧಿ ಪೂರ್ಣಗೊಳ್ಳುವವರೆಗೂ ಅಥವಾ ಸರ್ಕಾರದ ವಿವೇಚನೆಯೋ ಅಥವಾ ಅದರ ಆನಂದ ಸಿದ್ಧಾಂತದ ಅವಲಂಬಿಸಿರುವುದು ಎಂಬುದನ್ನು ತಾವು ದಯಮಾಡಿ ತಪ್ಪು ತಿಳಿಯದೆ ಸ್ಪಷ್ಟೀಕರಿಸಿದರೆ ನಾನು ಈ ಸ್ಥಾನವನ್ನು ಸ್ವೀಕರಿಸಬೇಕು ಅಥವಾ ಗೌರವದಿಂದ ನಿರಾಕರಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ತಾವು ದಯವಿಟ್ಟು ಅನ್ಯಥಾ ಭಾವಿಸಬಾರದಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ನಾನು ಸ್ಪಷ್ಟವಾಗಿ ಬೊಮ್ಮಾಯಿಯವರು ಕೇಳಿದಾಗ ಬೊಮ್ಮಾಯಿಯವರು ತಮ್ಮದೇ ಆಗಿರ್ತಕ್ಕಂಥ ಲೆಟರಲ್ಲಿ ಬರೆದಿದ್ದಾರೆ. ಇದನ್ನು ಬೇಕಾದ್ರೆ ನೋಡಿ, ಇದನ್ನು ಬೇಕಾದ್ರೆ ಕಳಿಸ್ತೀನಿ. ನಾಡೋಜ ಮಹೇಶ್ ಜೋಶಿ ಅದು ಅಧ್ಯಕ್ಷರು ತಾವು ನನಗೆ 16/8/2020 ಬರೆದ ಪತ್ರದ ಹಿನ್ನೆಲೆಯಲ್ಲಿ ತಮಗೆ ಕರ್ನಾಟಕ ಸರ್ಕಾರವು ನೀಡಿರುವ ರಾಜ್ಯ ಸಚಿವರ ಸ್ಥಾನಮಾನ ಕನ್ನಡದ ಕೆಲಸಗಳನ್ನು ನಿರ್ವಹಿಸಲು ತಮ್ಮ ಅವಧಿ ಮುಗಿಯುವವರೆಗೆ ಚಾಲ್ತಿಯಲ್ಲಿರುತ್ತದೆ ಎಂಬುದನ್ನು ತಿಳಿಸಲು ಹರ್ಷವೆನಿಸುತ್ತದೆ. ಸೊ ಹಾಗಾಗಿ ನಾನು ಕೇಳಿಲ್ಲ, ನನ್ನ ಅವಧಿವರೆಗೆ ಅಂತ ಹೇಳಿದ್ದಾರೆ. ನಾನಿನ್ನೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿಲ್ಲ, ನನಗೆ ಇದರ ಅವಶ್ಯಕತೆ ಇಲ್ಲ. ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಗೌರವ, ಈ ಗೌರವವನ್ನು ಯಾವ ಕಾರಣಕ್ಕೆ ತೆಗೆದುಕೊಂಡು ಅನ್ನುವಂಥದ್ದನ್ನು ಸಹಿತ ಅವರು ಹೇಳಬೇಕಾಗತ್ತೆ. ಆದರೆ ಅವರು ಆ ಕಾರಣವನ್ನು ಹೇಳಿಲ್ಲ. ನಾನು RTIದಲ್ಲಿ ಅವರು ಏನು ಬರೆದಿದ್ದಾರೆ ಅನ್ನೋದನ್ನು ತಗೋದಂದೆ, ಅದನ್ನು ಸಹಿತ ಹೇಳ್ಬಿಡ್ತೀನಿ. RTIದಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ಏನಿದೆ ಅಂತಂದರೆ ನೋಡಿ ಸರ್, ಇದು ಸಹಿತ ಮುಖ್ಯಮಂತ್ರಿಗಳದ್ದು ಒಂದೇ ಒಂದು ಪ್ಯಾರಾಗ್ರಾಫ್, ಇದರಲ್ಲಿ ಕಾರಣನೂ ಕೊಟ್ಟಿಲ್ಲ, ಏನೂ ಇಲ್ಲ. ಮುಖ್ಯಮಂತ್ರಿಗಳದ್ದೇ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ನೀಡಿರುವ ರಾಜ್ಯ ಸಚಿವರ ದರ್ಜೆ ಸಮನಾದ ಸ್ಥಾನಮಾನವನ್ನು ತಕ್ಷಣ ಜಾರಿಗೆ ಬರುವಂತೆ ಹಿಂಪಡೆಯಲು ಆದೇಶಿಸಿದೆ. ಯಾವ ಕಾರಣ ಅಂತ ಕೇಳಿದೆ. ನನಗೆ ಇವರು ಒಬ್ಬ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಅವರು BJP ಮುಖ್ಯಮಂತ್ರಿ ಅಲ್ಲ, ಇವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ರಾಜಕೀಯ ವ್ಯಕ್ತಿಗಳಿಗೆ ಆಯಾ ಪಾರ್ಟಿ. ಆದರೆ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಪಕ್ಷದ ಆಧಾರಿತವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದರೂ ಸಹಿತ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡದ ಮುಖ್ಯಮಂತ್ರಿ ಇದ 31/8ಕ್ಕೆ ಇವರು ಕೊಟ್ಟರು. ನನಗೆ ನಾನು ಒಂದೇ ಒಂದು ಕೇಳಿದೆ, 31/5 ನಾನು ಒಂದೇ ಇದೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ತೆಗಿಬೇಕಾದ್ರೆ ನಮ್ಗೆ ಗೊತ್ತಿದೆ ಯಾಕೆ ತೆಗೆದು ಅಂದರೆ ಇವರೇ ಎಲ್ಲ ಕಡೆ ಹೋಗ್ಬಿಟ್ಟು ಇವರು ಸಚಿವ ಸ್ಥಾನಮಾನವನ್ನು ತೆಗೀರಿ ಅನ್ನೋದಕ್ಕೂ ಸಹಿತ ನನ್ನ ಹತ್ರ ದಾಖಲೆ ಇದೆ. ತೆಗಿಬೇಕಾದ್ರೆ ಒಂದು ಸೌಜನ್ಯಕ್ಕೋಸ್ಕರವಾಗಿ ನನ್ನ ಕರೆಸಿ ಕೇಳಿದರೆ ನಾನು ಇದನ್ನು ಹೇಳ್ತಾ ಇದ್ದೆ, ಈ ಥರ ಕೊಟ್ಟಿದ್ದಾರೆ, ನೀವು ತೆಗಿಬೋದಾ ನೋಡಿ. ತೆಗೆದ್ರೆ ಈ ಥರ ಇದು ಸಾಹಿತ್ಯ ಪರಿಷತ್ತಿಗೆ. ಆಮೇಲೆ ಇವರು ಕನ್ನಡದ ರಾಮಾಯಣ. ನನಗೆ ಭಾಳ ಆಶ್ಚರ್ಯ ಅಂದರೆ ವೈಯಕ್ತಿಕವಾಗಿ ನನಗೆ ಇವತ್ತಿನವರೆಗೂ ಸಹಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಸಹಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಅತ್ಯಂತ ಗೌರವ ಇದೆ. ಯಾಕಂದರೆ ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ 4 ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿದೆ. ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲೇ ಕಡೆ ಸಿಕ್ಕಿದ್ರು ಸಹಿತ ಅವರು ಮಾತಾಡ್ತಾರೆ, ನಾನು ಮಾತಾಡ್ತೇವೆ. ಆ ಸಂಬಂಧ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಇವತ್ತುವರೆಗೂ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಇವರ
ಬೇಡಿಕೆಗಳಿಗೆ ಎಲ್ಲೋ ಒಂದು ಕಡೆ ನನ್ನನ್ನು ಕೇಳಿದರೆ ಚೆನ್ನಾಗಿರ್ತಾ ಇತ್ತಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅನ್ನುವಂಥ ಒಂದು ಭಾವನೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಗೌರವವನ್ನು ತೆಗೆದುಕೊಂಡಾಗ ಆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಗೌರವವನ್ನು ತೆಗೆದುಕೊಂಡಾಗ ಕನ್ನಡಿಗರಿಗೆ ಒಂದು ಥರ ಅಸಮಾಧಾನ ಆಗಿದೆ ಅನ್ನುವಂಥದ್ದು. ಇದನ್ನು ನಾನು ಅವ್ರಿಗೆ ಹೇಳುವಂಥದ್ದು. ನಿನ್ನೆ ಒಂದು ಆರೋಪ ಮಾಡಿದ್ರು, ಈ ಬಾನು ಮುಸ್ತಕ್ ಅವರಿಗೆ ಇವತ್ತಿಗೂ ಒಂದು ಅಭಿನಂದನೆ ಸಲ್ಲಿಸುವಂತ ಒಂದು ಇಲ್ಲ. ಇದು ಸಂಪೂರ್ಣ ಸುಳ್ಳು, ಸಂಪೂರ್ಣ ಸುಳ್ಳು, ಸಂಪೂರ್ಣ ಸುಳ್ಳು. ಹಂಗೆ ಎರಡು ಹೇಳ್ಬಿಟ್ರೆ ನಿಮ್ಮ ಮಗಳಿಗೆ ಪದೇ ಪದೇ ವೇದಿಕೆಯಲ್ಲಿ ನಿಮ್ಮ ಮಗಳಿಗೆ ಜಾಸ್ತಿ ಎರಡಕ್ಕೂ ನಾನೇ ಉತ್ತರ ಹೇಳ್ಬಿಡ್ತೀನಿ. ಎರಡಕ್ಕೂ ಉತ್ತರ ಹೇಳ್ಬಿಡ್ತೀನಿ. ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸುವುದರಲ್ಲಿ ಮೊದಲನೇ ವ್ಯಕ್ತಿ ನಾನು. ಎಲ್ಲ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಅವ್ರ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು ಅವ್ರು ಏನು ಹೇಳಿದ್ರು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಮನೆ. ನಾನು 29ರವರೆಗೆ ಇಂಗ್ಲೆಂಡಿಗೆ ಹೋಗ್ತಾ ಇದ್ದೀನಿ. 29 ಬಂದ ಆದ ಮೇಲೆ ಅವರು ಅದೇ ಹೇಳಿದರು, 29ನೇ ತಾರೀಕು ಬರ್ತಾ ಇದ್ದೀನಿ. ಬಂದಾದ ತಕ್ಷಣವೇ ನಾನು ಹೇಳಿದೆ, ನೀವು ಮತ್ತು ದೀಪಾ ಅವರಿಬ್ಬರು ಒಟ್ಟಿಗೆ ಬರಬೇಕು ಅಂತ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದಸ್ಯರು ಕೂಡ ಆಮೇಲೆ ದೀಪಾ ಅವರು ಇತ್ತೀಚೆಗೆ ಮೊನ್ನೆ ಅವರು ಸದಸ್ಯರಾದರು. ಮೊನ್ನೆ ಅದು ಕಾರ್ಡನ್ನು ಸಹಿತ ತೋರಿಸ್ತೀನಿ. ನಾವು ಭೇಟಿಯಾದಾಗ ಅವರು ಅವತ್ತಿನ ದಿನವೇ ಸದಸ್ಯರಾದರು. ಇದು ಅಪಪ್ರಚಾರ, ಸುಳ್ಳು, ಅದನ್ನೇ ಹೇಳ್ತಾರೆ, ಸುಳ್ಳು. ಎರಡನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂದಾಗ ನಮ್ಮಲ್ಲಿ ನೋಡಿ, ರಾಜ್ಯ ಘಟಕನೂ ಸೇರುತ್ತೆ, ಜಿಲ್ಲಾ ಘಟಕನೂ ಸೇರುತ್ತೆ, ತಾಲೂಕು ಘಟಕನೂ ಸೇರುತ್ತೆ, ಹೋಬಳಿ ಘಟಕನೂ ಸೇರುತ್ತೆ. ನಮ್ಮ ಹಾಸನದಲ್ಲಿ ಇವರ ನೇತೃತ್ವದಲ್ಲಿಯೇ ಬಾನು ಮುಷ್ತಾಕ್ ಅವರಿಗೆ ಸಾರ್ವಜನಿಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.